ನಿನಗ ಇಲ್ಲ ನನ್ನ ಚಿಂತಿ ನನಗ ಐತಿ ನಿನ್ನ ಭ್ರಾಂತಿ ಮೊದಲ ಮಾಡಿದ್ಯಾದ ಚಂತಿ ಈಗ ಮರೆತ ನನ್ನ ಕುಂತಿ ಕಬ್ಬಿಗೆ ಕಾಳ ಕಂತಿ ಬೆಳೆದರೆ ಯಾಕ ಮರೆತ ಉಂಟಿ ತಿಳಿಯದಾಗಿದೆ ಶಿವಪ್ಪ. ಬಡವರ ಮೈಯಲ್ಲಿ ಹರಿಯುತ್ತಿರುವ ರಕ್ತನೂ ಒಂದೇ, ಶ್ರೀಮಂತರ ಮೈಯಲ್ಲಿ ರಕ್ತನೂ ಒಂದೇ ಅಂದ ಮೇಲೆ ಬಡವರು ಶ್ರೀಮಂತರು ಅನ್ನುವ ತಾರತಮ್ಯ ಏಕೆ ಶಿವಪ್ಪ? ನಾವು ಶ್ರೀಮಂತಿಕೆ ಸೊಕ್ಕಿನಿಂದ ಗರ್ವದಿಂದ ಮೆರೆಯಬೇಕಾದರೆ ಇದಕ್ಕೆಲ್ಲ ಕಾರಣ ನಿಮ್ಮಂತ ಬಡ ರೈತರು ಶಿವಪ್ಪ, ನಿಮ್ಮಂತ ಬಡ ರೈತರು. ಎಂಥ ಉದಾರ ಮನಸ್ಸು ಶ್ರೀಮಂತರೇ, ನೀವು ನಮ್ಮ ಪಾಲಿನ ದೇವರು ಶ್ರೀಮಂತರೇ, ದೇವರು ಅಂದಾಗ ನೀವು ಇಲ್ಲಿವರೆಗೆ ಬರೋದಕ್ಕಿಂತ ನೀವೇ ಹೇಳಿ ಕಳಿಸಿದ್ರೆ ನಾವೇ ಬರುತ್ತಿದ್ದೇವೆ ಶ್ರೀಮಂತರೇ. ಶಿವಪ್ಪ, ದೇವರು ಇದ್ದ ಸ್ಥಳಕ್ಕೆ ಭಕ್ತರು ಹೋಗುವರೇ ವಿನಃ ಭಕ್ತರು ಇದ್ದ ಸ್ಥಳಕ್ಕೆ ದೇವರು ಎಂದು ಹೋಗಲಾರ ಶಿವಪ್ಪ, ದೇವರೆಂದು ಹೋಗಲಾರ. ಅಂದರೆ ನಿಮ್ಮ ಮಾತಿನ ಅರ್ಥವಾಗಲಿಲ್ಲ ಶ್ರೀಮಂತರೇ. ಶಿವಪ್ಪ, ಅರ್ಥ ಮಾಡಿ ಹೇಳಬೇಕೆಂದು ಬಂದಿದ್ದೇನೆ. ಇಲ್ಲಿ ರಮೇಶ ಎಲ್ಲಿ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಅವನು ಬೆಳಗ್ಗೆ ಹೊಲ ಕಡೆಗೆ ಹೋಗಿದ್ದಾನೆ. ಇಷ್ಟರಲ್ಲೇ ಬರಬಹುದು, ನೀವು ಕುಳಿತುಕೊಳ್ಳಿ ಶ್ರೀಮಂತರೇ. ಸವಿತಾ, ಒಂದು ಕಪ್ಪು ಕಾಫಿ ಮಾಡಿಕೊಂಡು ಬಾ. ಅದು ನೋಡಿ ರಮೇಶ ಬಂದೇ. ನಮಸ್ಕಾರ ರೀ ಶ್ರೀಮಂತರೇ. ಮುಂಜಾನೆ ಸಮಯದಲ್ಲಿ ಬಡವ್ರ ಮನೆಗೆ ದೇವರು ಬಂದಂಗಾಯ್ತು. ರಮೇಶ, ನೀನು ತಪ್ಪು ತಿಳಿದಿದೀಯ ರಮೇಶ. ಹೌದು, ಎಲ್ಲ ಚೆನ್ನಾಗಿದೆಯಾ ತಾನೆ? ಅದೇನ್ ಮಾಡೋದ್ರಿ ಶ್ರೀಮಂತರೇ, ನಿಮಗೂ ಗೊತ್ತಿದೆ ಇಲ್ಲ ಈ ಮಳೆರಾಯನ ಆಟ ಏನಂತ. ಇದ್ದುದರಲ್ಲಿ ಚೆನ್ನಾಗಿ ಇದ್ದೇವೆ. ಹೌದು, ತಾವು ಇಲ್ಲಿಯವರೆಗೆ. ರಮೇಶ, ನೀನು ಮೊದಲು ಶ್ರೀಮಂತರೇ ಎನ್ನುವುದನ್ನು ನಿಲ್ಲಿಸು. ಯಾಕೆಂದರೆ ನನ್ನ ಬಾಲ್ಯದ ದಿನಗಳಲ್ಲಿ ನಾನು ತಾಯಿಯನ್ನು ಕಳೆದುಕೊಂಡ ತಬ್ಬಲೆ. ನಿಮ್ಮಂತ ಕೂಲಿ ಮಾಡುವವರ ಕೈಯಲ್ಲಿ ಬೆಳೆದು ಪ್ರೀತಿ ವಾತ್ಸಲ್ಯವನ್ನು ಕಂಡೆ ಹೊರತು ಶ್ರೀಮಂತಿಕೆಯಲ್ಲ. ನನ್ನ ತಂದೆಯಿಂದ ಸಿಕ್ಕಿದ್ದು ಹಣ, ಆಸ್ತಿ, ಅಂತಸ್ತು. ರಮೇಶ, ನಾನು ಇವತ್ತೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಆ ನಿರ್ಧಾರದ ಹೊರೆ ನಿಮ್ಮ ಮೇಲಿದೆ ರಮೇಶ, ನಿಮ್ಮ ಮೇಲಿದೆ. ನೋಡಿ, ಅದು ವಿಷಯ ಯಾವುದಂತ ಹೇಳಿ. ನೀವು ನನ್ನ ಮಗ ಇದ್ದಂತೆ ಅದು ವಿಷಯ ನಮಗೆ ತಿಳಿಸಿ ಹೇಳಿ ಶ್ರೀಮಂತರೇ, ತಿಳಿಸಿ ಹೇಳಿ. ನೋಡಿ ಶ್ರೀಮಂತರೇ, ಅದು ಯಾವ ವಿಷಯ ಅಂತ ನಮಗೆ ಜರ ತಿಳಿಸಿ ಹೇಳಿ ಶ್ರೀಮಂತರೇ, ತಿಳಿಸಿ ಹೇಳಿ. ನೋಡು ರಮೇಶ, ನನ್ನ ಮನೆಯ ವಿಷಯ ಅಂದ್ರೆ ನಿಮಗೆ ಕೋಪ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಕತ್ತಲಾದ ನನ್ನ ಮನೆಗೆ ಸ್ತ್ರೀಯ ಬಳೆಯನ್ನಾದಿಲ್ಲದೆ ಕಂಗೆಟ್ಟು ಹೋಗಿದೆ. ಅದಕ್ಕೆ ನಿಮ್ಮ ಮನೆಯ ಮಗಳು ನನ್ನ ಮಡದಿಯಾಗಿ ಬರಬೇಕೆನ್ನುವ ಆಸೆ ರಮೇಶ. ಮಡದಿಯಾಗಿ ಬರಬೇಕೆನ್ನುವ ನನ್ನ ಆಸೆ. ಜಗದೀಶ್, ಏನ್ ಹೇಳ್ತಾ ಇದ್ದೀರಿ ನೀವು? ಬೆಂಕಿಯ ಕೆಂಡದಲ್ಲಿ ಕೋಳಿ ಮರಿಯನ್ನು ಬಲಿ ಕೊಟ್ಟಂಗಾಗುತ್ತದೆ ನಮ್ಮ ಬಾಳು. ತಪ್ಪು ರಮೇಶ, ತಪ್ಪು. ಉರಿಯುತ್ತಿರುವ ಜ್ವಾಲಾಗ್ನಿಗೆ ನೀರು ಸುರಿದಂತಾಗುತ್ತದೆ. ರಮೇಶ್ ಜಗದೀಶ, ನೀನು ವಿಚಾರ ಮಾಡಪ್ಪ. ಶಿವಪ್ಪನ ಮನೆ ಅಂದರೆ ಕೆಂಡ ಕಾರುತ್ತಾರೆ ನಿಮ್ಮ ತಂದೆ. ಅಂತಾದರಲ್ಲಿ ನಮ್ಮ ಜೊತೆ ಬೀಗುತ್ತಾನೆಂದರೆ ಈ ಊರೇ ಕ್ರಾಂತಿಯ ಕಿಡಿಯಾಗುತ್ತೆ. ಅಷ್ಟೇ ಯಾಕೆ, ರಕ್ತದ ಓಕಳಿ ಕೂಡ ಹರಿಯುತ್ತೆ ಜಗದೀಶ, ರಕ್ತದ ಓಕಳಿ ಕೂಡ ಹರಿಯುತ್ತೆ. ಅಪ್ಪ, ನೋಡಿದೇನಪ್ಪ ದೇವರಾಟ. ಜಗದಲ್ಲಿ ನಡೆದಿದೆ ವಿಚಿತ್ರ ಆಟ. ನೋಡಿ ನೋಡಿ, ನೀವು ವಿಚಾರ ಮಾಡಿ. ನಾನಿನ್ನು ಬರುತ್ತೇನೆ. ರಮೇಶ, ಇದಕ್ಕೆ ಮಗಳು ಸವಿತಾ ಒಪ್ಪುವಳೆ. ರಮೇಶ, ಈ ಬಡವರ ಮನೆಯ ದೀಪ
ಆ ಶ್ರೀಮಂತರ ಮನೆಗೆ ಬೆಳಗೋದು ರಮೇಶ. ಇರ್ಲಿ, ಎಲ್ಲಾರು ಕೂಡಿಕೊಂಡು ವಿಚಾರ ಮಾಡಿದ್ರಾಯ್ತು. ನಡೆ ಊಟ ಮಾಡೋಣ. ಅಪ್ಪ, ತಮ್ಮ ಸತೀಶ ಬರ್ತೀನಂದಿದ್ದ. ನಾನು ಬಸ್ ಕಾದು ಬಂದೆ. ಇನ್ನೂ ಸ್ವಲ್ಪ ಕಾದು ನೋಡಿದ್ರಾಯ್ತು. ಅಪ್ಪ, ಬಂದರೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋದಂತೆ ಅಪ್ಪ. ಎಂತ ಹೊಸ ಪ್ರೀತಿಯಪ್ಪ ನಿಂದು ತಮ್ಮನ ಮೇಲೆ. ಅವನ ಸಲುವಾಗಿ ಏಕೆ ಬಸ್ ಕಾಯ್ಬೇಕು? ಅವನೇನು ಸಣ್ಣವನೇ? ಅಪ್ಪ, ಹಾಗಲ್ಲಪ್ಪ. ನಮ್ಮ ಮೇಲಿನ ಶೇಡಿಗಾಗಿ ಆ ಧರ್ಮರಾಜ ಏನಾದ್ರು ಅಪ್ಪ, ತಮ್ಮ ಸತೀಶ ಬಂದೇ ಬಿಟ್ಟ. ಯಾಕಪ್ಪ? ಇವಳ್ಯಾಳು ನಿನ್ನ ಜೊತೆ ಬಂದವಳು? ಅದು ಅಪ್ಪ, ಅವಳು ಹೇಗೆ ಸತೀಶ್, ಭಯನ? ಇವಳು ನನ್ನ ಹೆಂಡತಿ ಅಂತ ಹೇಳಬಹುದಲ್ಲವೇ? ನಾನು ಕೇಳಿದ್ದು ನಿನಗಲ್ಲಮ್ಮ, ಇವನನ್ನು. ಹೌದಪ್ಪ, ಇವಳು ನನ್ನ ಹೆಂಡತಿ. ಸತೀಶ್, ಏನ್ ಹೇಳ್ತಿರುವೆ ನೀನು? ಹೌದಲ್ಲ? ಇವರು ನನ್ನ ತಂದೆ, ಇವರು ನನ್ನ ಅಣ್ಣ, ಅವಳು ನನ್ನ ತಂಗಿ. ಇವರೆಲ್ಲರ ಕಾಲಿಗೆ ಬಿದ್ದು ನಮಸ್ತೆ. ಆಗಿರ್ಬೋದ್ರಿ, ಅದಕ್ಕೆ ನಾನೇನ್ ಮಾಡ್ಬೇಕು? ಕಂಡವರ ಕಾಲ್ಗೆ ಬೀಳೋದಕ್ಕೇನು ನನ್ನ ಕರ್ತಂದಿದ್ದು? ಬೇಕಿದ್ರೆ ನೀವೇ ಬೀಳ್ಬಹುದು. ಇವರು ನನ್ನ ತಂದೆಯವರು. ಇರ್ಬಹುದ್ರಿ, ಇವತ್ತು ಇವರ ಕಾಲಿಗೆ ಬೀಳು ಅಂತ ಹೇಳ್ತಾರೆ, ನಾಳೆ ಅವರ ಕಾಲಿಗೆ ಬೀಳು ಅಂತ ಹೇಳ್ತಾರ. ನನ್ನನ್ನೇನು ನಿಮ್ಮ ಸೂತ್ರದ ಗೊಂಬೆ ಅಂತ ತಿಳ್ಕೊಂಡಿದ್ರ? ನೋಡಿ, ನಾನು ಶ್ರೀಮಂತ ಮನೆತನದ ಹೆಣ್ಣು. ನೋಡಿದೇನಪ್ಪ ಸತೀಶಪ್ಪ, ನೀನು ತಂದು ಗೊಂಬೆ ಮಾತು. ಅಪ್ಪ ಅಪ್ಪ, ಈ ಏನಾಯ್ತು? ಈ ರೀತಿ ಮಾತಾಡ್ತಾ ಇದ್ದೀನಿ. ಇನ್ನು ಏನಾಗಬೇಕು? ಇಡೀ ಪಾಂಡವಜನಿದ್ದ ಆಸ್ತಿ ಎಲ್ಲ ಮಾರಿ, ದಿನಾಲು ಮಳೆ ಬಿಸಿಲು ಎನ್ನದೆ ದುಡಿದು ದುಡಿದು ನಿನ್ನ ಸಾಲಿ ಕಲಿಸಿ ದೊಡ್ಡವ ಮಾಡಬೇಕಂತೇಳಿ ಓದಿಸ್ಲಿಕ್ಕೆ ಕಳಿಸಿತ್ತು. ಆದರೆ ನೀ ಮಾಡಿದೇನೋ? ಬೀದಿಯಲ್ಲಿ ಬಣ್ಣ ಬಳಿದಾಡುವ, ಬಣ್ಣ ಬಳಿದುಕೊಂಡು ಅಲದಾಡುವ ಈ ಬೀದಿ ಬಸವಿ ಅಂತ ಸೊಕ್ಕಿನ ನಾಯಿ ತಂದೆಯಲ್ಲ, ಇನ್ನು ಏನ್ ಮಾಡಬೇಕು ಅಷ್ಟೇ. ಅಪ್ಪ, ಈ ಸಮಾಜದಲ್ಲಿ ತಂದೆ ತಾಯಿ ಮಾಡೋದನ್ನೇ ನೀನು ಮಾಡಿ, ಅದನ್ನೆಲ್ಲ ಬಿಟ್ಟು ಈ ಕೆಲಸಕ್ಕೆ ಬಾರದ ವಿಷಯ ಎತ್ತಿದ್ರೆ ಸರಿಯಲ್ಲ. ಏನ್ ಮಾಡಲು? ನಿನ್ನ ಪಾಲಿಗೆ ಅಣ್ಣ, ತಂಗಿ, ಅಪ್ಪ ಎಲ್ಲರೂ ಬರ್ತಿದ್ದಾರೆ. ವಯಸ್ಸಿಗೆ ಬಂದು ತಂಗಿ ಮದುವೆ ಯೋಚನೆ ಮಾಡದೆ ಇಂತ ವೇಷವನ್ನು ಕಟ್ಟಿಕೊಂಡು ಬಂದಿಲ್ಲ. ಇನ್ನು ಏನ್ ಮಾಡುವ? ಈ ಯಜಮಾನ್ರೆ, ನಾ ಗ್ಯಾಪಿಗೆ ಹಿಡಿದು ಮಾತಾಡಿ. ನಾನೇ ನಿನ್ನ ಮಗನ ಜೊತೆ ಹಾಗೆ ಓಡಿ ಬಂದಿಲ್ಲ. ನಿನ್ನ ಮಗ ನನ್ನ ಕೋಳಿಗೆ ತಾಳಿ ಕಟ್ಟಿದ್ದಾನೆ. ಏನ್ರಿ ಇವರೆಲ್ಲ ಇಷ್ಟೆಲ್ಲ ಮಾತಾಡಿದ್ರು ನಿಮ್ಗೇನು ಅನಿಸ್ತಾ ಇಲ್ವೇನು? ಇವಳೇನು ನನ್ನ ಹಾಗೆ ಬಡತನ ಮನೆಯಲ್ಲಿ ಬೆಳೆದವಳಲ್ಲ. ತುತ್ತು ಅನ್ನದ ಅಗಳಿಗಾಗಿ ಬೇರೆಯವರ ಮನೆಗೆ ಹೋಗಿ ಕೈ ಒಡ್ಡಿ ತಿಂದವಳು ಅಲ್ಲ. ಇವಳು ಶ್ರೀಮಂತ ಮನೆತನದ ಬಂದ ಶ್ರೀಮಂತ ರಾಣಿಯಪ್ಪ. ಇವಳು ಕಾಲಲ್ಲಿ ಹಾಕುವ ಚಪ್ಪನ್ನ ಕಿಮ್ಮತ್ತ 10,000. ಅದಕ್ಕೆ ಕಿಮ್ಮತ್ತಿಲ್ಲ ಮೇಲೆ ನೀವು ಇನ್ನು ಮಾಡಿದ ಉಪಕಾರ. ಶ್ರೀಮಂತ ಹೆಣ್ಣಿನ ಸುಖಕ್ಕೆ ಬರಲಾದ ನಾಯಿಯೋ ನಾನು ಅವಳ ಕಾಲಾಗಿನ ಚಪ್ಪಲ ಕಿತ್ತ ಕೇಳುವಪ್ಪ. ಹೊಟ್ಟೆ ಪಾಡಿಗಾಗಿ ದಿನಾಲು ದುಡಿದು ದುಡಿದು ತಂದು ಹಾಕಿದಲ್ಲ, ಇದ ನಿನ್ನ ದೇಹದ ನೀನು. ಓ ಪಾಪಿ ಸತೀಶ, ಒಂದು ಅಂಗಿಯ ಮೇಲೆ ಜೀವನವ
ಹಗಲಿರುಳು ದುಡಿದು ತಂದು ಹಾಕಿದ್ದ ದೇವರಂತಾನಿಲ್ಲ ಅಲ್ಲ. ಪ್ರೀತಿಗೆ ಮಿಗಿಲಾಗಲಿಲ್ಲ ತಂಗಿ, ನಿನ್ನ ಮೇಲೆ ಪ್ರಾಣ ಇಟ್ಟವ್ರನ್ನ ಮರೆತು ಹೋದೆ. ಮರೆತು ಹೋದೆ ಸತೀಶ. ತಂಗಿ ಮದುವೆಯನ್ನು ಮಾಡಿ ನೀ ಯಾವಳನ್ನಾದ್ರೂ ಕಟ್ಟಿಕೊಂಡು ಬಂದರೆ ಕೇಳುತ್ತಿಲ್ಲಪ್ಪ, ಕೇಳುತ್ತಿಲ್ಲ. ಅಪ್ಪ ದುಃಖಿಸಬೇಡಿ ಅಪ್ಪ, ದುಃಖಿಸಬೇಡಿ. ಆಗಿದ್ದು ಆಗಿ ಹೋಯ್ತು. ನೀವೇನು ಚಿಂತೆ ಮಾಡಬೇಡಿ ಅಪ್ಪ, ಏನು ಚಿಂತೆ ಮಾಡಬೇಡಿ. ಸತೀಶ, ಅತ್ತಿಗೆಯನ್ನು ಕರೆದುಕೊಂಡು ಒಳಗೆ ನಡೆಯಮ್ಮ. ಅಂದರೆ ನಿಮ್ಮ ಮಾತು ಇವಳ ಸುಖಕ್ಕಾಗಿ ನನ್ನ ಜೀವನ ಹಾಳು ಮಾಡ್ಕೊಳ್ಳಿ. ನಿಮಗೆ ಆಗುವುದಂದರೆ ನಾನೇ ಮಾಡಿಕೊಡ್ತೇನೆ ಇವಳ ಮದುವೆಯನ್ನು. ಸಾರ್ಥಕವಾಯ್ತಪ್ಪ, ನಿನ್ನ ಮಾತು ಕೇಳಿ ಸಾರ್ಥಕವಾಯ್ತು. ಈಗ ಅರಿವಾಯ್ತ ಈ ಜನ್ಮಕ್ಕೆ ಮಕ್ಕಳೆಂದರೆ ಮುಳ್ಳಿನ ಬೇಲಿ. ಎತ್ತು ತಾಯಿ ನಿನ್ನ ಪಾಲನ ಪೋಷಣೆ ಮಾಡಲಿಲ್ಲ, ಆಕೆ ಮಾಡಿದರೆ ನಿನಗೆ ಎತ್ತಿ ಇರ್ತಿತ್ತು. ಅದು ನಾನು ಮಾಡಲಿಲ್ಲವೇ? ನಿಜಯಪ್ಪ ಸತೀಶ, ಹಾಡೆಲ್ಲ ಮಾತನಾಡರು. ಅಪ್ಪ ಹಾಗೆಲ್ಲ ಮಾತನಾಡಬೇಡಿ ಅಪ್ಪ, ಮಾತನಾಡಬೇಡಿ. ಅವನು ನಮ್ಮ ತಮ್ಮ, ಅದೇನೋ ತಿಳಿಯದೆ ತಪ್ಪು ಮಾಡಿದ್ದಾನಪ್ಪ. ಅಷ್ಟಕ್ಕೂ ಆ ವಿಷಯವನ್ನು ಬಹಳ ದೊಡ್ಡದು ಮಾಡೋದು ಬೇಡಪ್ಪ, ಬೇಡ. ರಮೇಶ, ಈ ಊರಿಗೆ ಉರಿ ಹತ್ತಿ ಬರುತ್ತಿದೆ. ಯಾಕೆಂದರೆ ಶಿವಪ್ಪನ ಮಕ್ಕಳೆಂದರೆ ಕ್ರಾಂತಿಯ ಕಿಡಿಯೊಂದು. ಅಂತದ್ರಲ್ಲಿ ಹುಲಿ ಎಂದು ತಿಳಿದಿದೆಯೋ? ಹುಲಿ ಇದು ಇಲಿಯಾಗಿ ಹೋಯ್ತು. ಈ ಎಮ್ಮೆ ಕೂಡ ಹೋಗಿ ಆಕಳು ಹೇಸಿಗೆ ತಿನ್ನಂತೆ ಆಯ್ತು. ರಮೇಶ, ಆಕಳು ಹೇಸಿಗೆ ತಿನ್ನಂತೆ ಆಯ್ತು. ಸಂಕಟದಲ್ಲಿ ಏನನ್ನ ಮಾತನಾಡಿ ಈ ರೀತಿ ಜಗಳ ಮಾಡಬೇಡಿ ಅಪ್ಪ, ಜಗಳ ಮಾಡಬೇಡಿ. ಹೌದಮ್ಮ, ಹೌದು. ಇವನು ನಡೆದರೆ ಕಾಲ ಸಯುತ್ತೆ ಅಂತು. ಈ ಹೆಗಲ ಮೇಲೆ ಹತ್ತಿಸಿಕೊಂಡು ದಿನಾಲು ದುಡಿದು ಇವನಿಗೆ ಸಾಲಿ ಕಲಿಸಿದ ಪದವನ್ನು ಗೊತ್ತೇನಪ್ಪ? ಈ ಹೆಣ್ಣಿನ ಚಪ್ಪಲಿಕ್ಕೆ ಮಜ್ಜಪ್ಪ. ಅಪ್ಪ, ಯಾವ ತಂದೆ ಮಾಡಬಾರ್ದನ್ನು ನೀನೇನು ಮಾಡಿಲ್ಲ. ನನ್ನ ಹೆತ್ತ ತಪ್ಪಿಗಾಗಿ ಹಣ ಖರ್ಚು ಮಾಡಿದೆ. ಅದರ ಬದಲು ನೀವೇ ನನ್ನನ್ನು ಸಾಯಿಸಿ ಚೆನ್ನಾಗಿರ್ಬೇಕಾಗಿತ್ತಲ್ಲೋ ಪಿಸಾಚಿ. ನಾನೇನು ಪಿಸಾಚೇನ? ಬೇಡಿಯಪ್ಪ, ಅಣ್ಣನನ್ನು ಹೊಡೆಯಬೇಡಿ, ಬಿಟ್ಬಿಡಿಯಪ್ಪ. ನೋಡಿದೇನು ಆ ಮಕ್ಕಳು ನಿನ್ನ ಮೇಲೆ ಇಟ್ಟ ಪ್ರೀತಿಯನ್ನ? ಹೌದಮ್ಮ ಸವಿತಾ, ನೀನು ಈ ಮನೆಯಲ್ಲಿ ಎಲ್ಲಾಗೆ ಹುಟ್ಟಬಾರದಿತ್ತಪ್ಪ, ಎಲ್ಲಾಗೆ ಹುಟ್ಟಬಾರದಿತ್ತು. ಇದ್ದಂತೆ ನಿನಗೆ ಮದುವೆ ಮಾಡದಂತ ದುರ್ಭಾಗ್ಯನಪ್ಪ ಇಲ್ಲಿ ಬಂತಂದೆ. ಅಪ್ಪ ಹಾಗೆಲ್ಲ ಮಾತನಾಡಬೇಡಿ ಅಪ್ಪ. ದೇವರು ಹುಟ್ಟಿಸಿದಕ್ಕೆ ಒಂದು ಗಂಡಮ್ಮ ಗುಟ್ಟು ಇಟ್ಟಿರುತ್ತಾನಪ್ಪ. ಸವಿತಾ, ಅತ್ತಿಗೆಯನ್ನು ಕರೆದುಕೊಂಡು ಒಳಗೆ ನಡೆಯಮ್ಮ. ಹಾ, ಆರತಿ ತಂದು ಬೇಡಮ್ಮ. ಇವಳು ನಮ್ಮ ಮನೆಯ ಭಾಗ್ಯಲಕ್ಷ್ಮಿ. ಈ ಸಮಯದಲ್ಲಿ ಕಣ್ಣೀರು ಹಾಕ್ಬಾರ್ದಮ್ಮ, ಇದು ಒಳ್ಳೆಯ ಸಮಯ. ಏನು ಹೇಳುವ ನೀನು? ಇವಳನ್ನು ಮಣಿ ತುಂಬಿಸಿಕೊಳ್ಳುವುದೇ? ಅಪ್ಪ, ಇವಳು ಯಾರೆಂದು ತಿಳಿದೆಯಪ್ಪ ನೀನು?
ನಡಿ. ಬಂದನಲ್ಲ, ಏನು ರಮೇಶ, ಏನು ಇದು? ಅಪ್ಪ, ವ್ಯಥೆ ಪಡಬೇಕಾಗಿಲ್ಲಪ್ಪ. ವ್ಯಥೆ ಪಟ್ಟರೆ ಏನು ಪ್ರಯೋಜನ ಇಲ್ಲ. ನಾನು ಇವಳ ಅಣ್ಣನಾಗಿ ಇದ್ದೇನೆ, ಶ್ರೀಮಂತ್ ಜಗದೀಶರು ಇದ್ದಾರೆ. ಅಪ್ಪ, ನೋಡಿ ವಿಚಾರ ಮಾಡಿ ಮಾತು ಮುಗಿಸಿಬಿಟ್ರೆ ಆಯ್ತಪ್ಪ. ಬೇಡಪ್ಪ ರಮೇಶ, ಬೇಡ. ಆ ಶ್ರೀಮಂತ ಧರ್ಮರಾಜ ಅಂದರೆ ಕೆಟ್ಟ ಬೆಂಕಿ. ನಮ್ಮ ಮೇಲಿನ ಕೋಪಕ್ಕಾಗಿ ಅವಳಿಗೆ ಏನಾದರೂ ಮಾಡಿದರೆ ಹೇಗಾಗುವುದು ರಮೇಶ, ಹೇಗಾಗುವುದು? ರಮೇಶ, ನೀನು ಹುಷಾರಪ್ಪ. ನಿನ್ನ ಮೇಲೆ ಕೂಡ ಕೆಂಡ ಕಾರುತ್ತಾನೆವ, ನೀನು ಹುಷಾರ. ಅಪ್ಪ, ಧರ್ಮದ ದಾರಿಯಲ್ಲಿ ಬೆಳೆದ ನಾನು ಶಿವಪ್ಪನ ಮಗ ಅಪ್ಪ, ಶಿವಪ್ಪನ ಮಗ. ಅಪ್ಪ, ನನ್ನೆದುರು 10 ಮಂದಿ ಬಂದರು, 10 ಒಗೆಯುವ ತಾಕತ್ತು ನನ್ನಲ್ಲಿದೆ ಅಪ್ಪ. ಅಪ್ಪ, ಶಿವಪ್ಪನ ಸಾಕಿದ ಮಗ ಚಂಡು ಗಂಡನ, ಅವನು ಗಂಡು ಹುಲಿಯಪ್ಪ, ಗಂಡು ಹುಲಿ. ರಮೇಶ, ನೀನು ನನಗೆ ಒಂದು ಕಣ್ಣಿದ್ದಂಗೆಯಪ್ಪ. ವಿಷಯ ದೊಡ್ಡದಾದ್ರೆ ನಾಳೆ ಕ್ರಾಂತಿ ಆಗುತ್ತೆ ರಮೇಶ, ಕ್ರಾಂತಿ ಆಗುತ್ತೆ. ಅಪ್ಪ, ಕ್ರಾಂತಿಗೆ ಹೆದರಿ ಬಡವರಾಗಿ ಉಳಿದರೆ ಬದುಕಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ನಡೆಯಪ್ಪ. ಪ್ರೀತಿಗಿಲ್ಲ ಜಾತಿಯಲ್ಲಿ ಬಡವನ್ಯಾಕ ನಂಬಿಸಿಕೊಂಡೆ,